ಸ್ನೇಹಿತರೆ, ಇವತ್ತು ಸಿದ್ದಾಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ಶುರು. ಬೆಳಗ್ಗೆನೇ ಬೇಗ ಬಂದಿದ್ದೀನಿ, ಯಾಕಂದರೆ ಹೂವು ಹಾಕಿರ್ತಾರೆ, ಜನ ಸಂದಣಿ ಕಮ್ಮಿ ಇರುತ್ತೆ ಅಂತ ಬಂದಿದ್ದೀನಿ. ನೋಡೋಣ, ಇವತ್ತಿಂದ ಲಾಸ್ಟ್ 5 ದಿವಸದವರೆಗೆ ಕವರೇಜ್ ಮಾಡೋಕ್ಕಾಗುತ್ತೇನೋ ಅಂಥೇಳಿ ಕವರೇಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾತ್ರೆ ಯಾವ ರೀತಿ ನಡೀತಿದೆ, ಏನು ವಿಶೇಷ, ಯಾವ ರೀತಿ ಇದೆ, ಹೇಗಿದೆ ಅಂಥೇಳಿ ನಿಮಗೆ ಇವತ್ತು ತೋರಿಸ್ತೀನಿ. ನೋಡ್ರವಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನೋಡಿದ್ರೆ ಇದು ಜಾತ್ರೆಯ ಅಂದರೆ ಮೊದಲನೇ ದಿನ. ನಾನಿವತ್ತು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮೊದಲನೇ ಸ್ಟೆಪ್ಪು. ಈ ಸ್ಟೆಪ್ಪನ್ನು ಹತ್ತಿದ ನಂತರ ಒಂದು ರೌಂಡ್ ಅದು ಗಾರ್ಡನ್ ಸಿಗುತ್ತೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲೇ ಮಾಡಿದ್ದಾರೆ. ಇದು ದೇವಸ್ಥಾನ ನೋಡ್ರಿ. ಇದು ಇನ್ನೊಂದು ಸ್ಟೆಪ್, ಮೇಲೆ ಬಂದ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ಈ ಸ್ಟೆಪ್ ಹತ್ಕೊಂಡು ಮೇಲೆ ಹೋದ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ಸಿಗುತ್ತೆ. ಈ ಸ್ಟೆಪ್ಪಲ್ಲಿ ವಿಶಾಲವಾದ ಜಾಗ ಇದೆ. ಇಲ್ಲಿಂದ ಎಲ್ಲ ಕಡೆನೂ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ಮುಖ್ಯವಾಗಿ ಇಲ್ಲಿಂದ ಅಯ್ಯಪ್ಪನ 18 ಮೆಟ್ಟಿಲು ಶುರು ಸ್ನೇಹಿತರೆ. ಇದು ಅಯ್ಯಪ್ಪನ 18 ಮೆಟ್ಟಿಲು. ಇಲ್ಲಿ ಮಾಲಾಧಾರಿಗಳು ಅಥವಾ ಯಾರು ಇರುಮುಡಿ ಕಟ್ಟಿರ್ತಾರೋ ಅವ್ರಿಗೆ ಮಾತ್ರ ಹತ್ತಲಿಕ್ಕೆ ಅವಕಾಶ ಇದೆಯೋ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಸ್ನೇಹಿತರೆ. ಇವತ್ತು ಯಾಕೆ ಜನ ಕಾಣ್ತಿಲ್ಲ ಅನ್ಬೋದು. ಮೊದಲನೇ ದಿವಸ ನಾನು ಬೇಗನೆ ಬಂದಿದ್ದೀನಿ. ಜನ ಖಾಲಿ ಇದ್ದಾಗಲೇ ನಿಮ್ಗೆ ಕ್ಲೀನಾಗಿ ತೋರಿಸ್ಬೋದು ಅನ್ನೋ ಉದ್ದೇಶದಿಂದ ಬೇಗ ಬಂದಿದ್ದೀನಿ. ಆದ ಕಾರಣದಿಂದಲೇ ನಿಮಗೆ ಇಲ್ಲಿ ಯಾರು ಜನ ಕಾಣ್ತಾ ಇಲ್ಲ ಅಷ್ಟೇ. ಜಾತ್ರೆಯ ಮೊದಲ ದಿನದ ಬೆಳಗ್ಗೆನೇ ಇದ್ದೀನಿ. ಇದು ನೋಡಿ ದೇವಸ್ಥಾನದ ಮುಂಭಾಗದ ಗರುಡ ಕಂಬ ಅಂತಾರೆ, ಧ್ವಜನೂ ಅಂತಾರೆ. ನಾಳೆ ಇದರ ಧ್ವಜ ಪೂಜೆ ಇದೆ. ಧ್ವಜಾರೋಹಣ ಟೈಮಿಗೆ ನಾನು ನಿಮಗೆ ಹೆಚ್ಚಾಗಿ ಕವರ್ ಮಾಡ್ತೀನಿ. ಗರುಡ ದರ್ಶನವನ್ನು ನಿಮಗೆ ಮಾಡಿಸ್ಬೇಕನ್ನೋ ಉದ್ದೇಶ ಇದೆ. ನಾಳೆ ಪೂಜೆ ಟೈಮಿಗೆ ನೋಡೋಣ, ನಿಮಗೂ ಕೂಡ ಗರುಡ ದರ್ಶನವನ್ನು ಮಾಡಿಸ್ಕೊಡ್ತೀನಿ. ಇದು ನೋಡಿ ದೇವಸ್ಥಾನದ ಹೊರಭಾಗ. ಈಗೆಲ್ಲ ಡೆಕೋರೇಷನ್ ಆಗಿದೆ, ಆದ್ದರಿಂದ ಜನ ಇದ್ದಾಗ ಕ್ಲೀನಾಗಿ ಕಾಣಲ್ಲ, ಎಲ್ಲ ಜನ ಫುಲ್ ತುಂಬಿಕೊಂಡಿರುತ್ತಲ್ಲ. ಆದ ಕಾರಣದಿಂದ ನಾನು ಮಾರ್ನಿಂಗ್ ಬೇಗ ಬಂದಿದ್ದೆ, ಒಂದು 7:30ಗೆ ಇದ್ದೆ. ಆದ ಕಾರಣದಿಂದ ನಿಮಗೆ ಯಾರು ಜನ ಕಾಣ್ತಿಲ್ಲ. ಕ್ಲೀನಾಗಿ ಒಂದು ಪರಿಪೂರ್ಣ ವಿಡಿಯೋ ನಿಮ್ಗೆ ತೋರಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಖುಷಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರೋ ಹೊಸ ವಿಡಿಯೋಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ, ಇಲ್ಲಿಂದ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ. ಇದು ನೋಡಿ, ಈ ಒಳಭಾಗದಿಂದ ಗರುಡಗಂಬ ಸಮೇತ ಈಗ ದೇವಸ್ಥಾನದ ಮುಂಭಾಗದ್ದು ಬೆಳಗ್ಗೆನೇ ಬಂದಿದ್ದೀನಿ. ಹೆಚ್ಚಾಗಿ ಪವರ್ ಸಪ್ಲೈ ಇಲ್ಲ ಅಂತ ಕಾಣ್ತಾ ಇದೆ, ಅದು ಸ್ವಲ್ಪ ಕತ್ಲೆ ಇದೆ. ನೋಡಿ, ಅಯ್ಯಪ್ಪನಿಗೆ ಒಂದು ನಮಸ್ಕಾರ ಮಾಡಿ ಅವನ ದರ್ಶನ ಪಡ್ಕೊಂಡು ಇಲ್ಲಿಂದ ಮುಂದೆ ಎಲ್ಲ ದಿನದ ಕಾರ್ಯಕ್ರಮ ನಿಮಗೆ ತೋರಿಸ್ತೀನಿ. ಇದು ಮೊದಲನೇ ದಿನ, ಯಾರು ಜನ ಇಲ್ಲ. ಇದು ಗಣೇಶನ ವಿಘ್ನ ವಿನಾಶಕನ ಒಂದು ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ನೋಡ್ರಿ, ವಿಘ್ನ ವಿನಾಶಕ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಒಳಭಾಗದಲ್ಲಿ ಚಿಕ್ಕದಾಗಿ ಸುಬ್ರಹ್ಮಣ್ಯನನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಹೊರಗಡೆ ಇದು ನೋಡಿಲ್ಲ ಸಿದ್ದಾಪುರದ ಅಂದರೆ ದಯವಿಟ್ಟು ಒಂದು ಸ್ವಲ್ಪ ಬಂದು ವಿಸಿಟ್ ಕೊಡಿ, ಚೆನ್ನಾಗಿದೆ. ಒಂದು ಶಬರಿಮಲೆಯಲ್ಲಿ ಯಾವ ಥರ ಇದೆಯೋ ವಿಧಿವಿಧಾನ ಅದೇ ಥರ ಇಲ್ಲಿನೂ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ನಿರ್ಮಿಸ ನೋಡಿ ಸ್ನೇಹಿತರೆ. ನಿಮಗೆ ಅಯ್ಯಪ್ಪನ ದರ್ಶನವನ್ನು ಮಾಡ್ತಾ ಇದ್ದೀನಿ. ಪೂರ್ಣವಾಗಿ ಒಳಭಾಗದಲ್ಲಿ ಮೂರ್ತಿಯನ್ನು ಹತ್ತಿರದಿಂದ ತೋರಿಸುವಂಥ ಒಂದು ಯೋಚನೆ ಇದೆ. ನೋಡೋಣ, ಮುಂದೆ ಅವಕಾಶ ಸಿಕ್ಕಿದ್ರೆ ಒಳಭಾಗದಲ್ಲಿ ತೋರಿಸ್ತೀನಿ. ಇದು ನಾಗ ಈ ಕಡೆ ದೇವಸ್ಥಾನದ ಬಲಭಾಗದಲ್ಲಿ ಇದೆ, ಅಂದರೆ ನಮ್ಮ ಬಲಭಾಗದಲ್ಲಿದೆ. ದೇವಸ್ಥಾನಕ್ಕೆ ನಾವೇನು ಹೋಗ್ತೀವಲ್ಲ, ನಮ್ಮ ಬಲಭಾಗದಲ್ಲಿದೆ ಜ್ವರ. ಇದು ನೋಡಿದ್ರೆ ರಾಜರಾಜೇಶ್ವರಿ ಅಮ್ಮನವರು. ಇದು ಕೂಡ ನಾಗರ ಹಿಂಭಾಗದಲ್ಲೇ ಇದೆ. ಈ ಎಲ್ಲ ಒಂದು ದೇವರ ದರ್ಶನವನ್ನು ಮಾಡಬೇಕು ಅಥವಾ ನಿಮಗೆ ತೋರಿಸ್ಬೇಕಂದ್ರೆ ಜನ ಸಂಖ್ಯೆ ಕಮ್ಮಿ ಇರಬೇಕು, ಕ್ರೌಡ್ ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ ಕಾರಣ ಬೇಗನೆ ಬಂದು ನಿಮಗೋಸ್ಕರ ಈ ವ್ಲಾಗ್ ಮೂಲಕ ನಿಮಗೆ ದೇವಸ್ಥಾನದ ಮೊದಲನೇ ದಿನ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಇಲ್ಲಿಂದ ನೋಡಿದರೆ 18 ಮೆಟ್ಟಿಲು ಗೇಟ್ ಹಾಕಿರ್ತಲ್ಲ, ಗೇಟ್ ಮೂಲಕ ನೋಡಿದರೆ ಮೆಟ್ಟಿಲು ಹೀಗೆ ಕಾಣುತ್ತೆ. ಹಾಗೆ ಹೊರ ಭಾಗದ ವ್ಯಂಗಮ ನೋಟವು ಈ ರೀತಿ ಇದೆ ನೋಡಿ, ಚೆನ್ನಾಗಿ ಕಾಣ್ತದೆ ಅಂದ್ಕೊಳ್ತಾ ಇದ್ದೀನಿ. ಇದು 2ನೇ ದಿವಸ. ಇವತ್ತು 2ನೇ ದಿವಸ ಅಯ್ಯಪ್ಪನ ದರ್ಶನ ನಿಮಗಾಗಿ ದೂರದಿಂದ ವಿಡಿಯೋ ಮಾಡಿದ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ. ನೋಡೋಣ, ಇವತ್ತು 2ನೇ ದಿವಸ ಅವಕಾಶ ಸಿಕ್ಕಿದೆ. ಅಂದರೆ ಒಳಭಾಗದಿಂದ ಅಯ್ಯಪ್ಪನ ನಿಮಗೆ ತೋರಿಸಲು, ಮೂರ್ತಿಯನ್ನು ಹತ್ತಿರದಿಂದ ತೋರಿಸುವಂಥ ಭಾಗ್ಯ ನನಗೆ ಸಿಕ್ಕಿದೆ. ನೋಡುವಂಥ ಯೋಗ ನಿಮಗಿದೆ. ನೋಡಿ,
ಈ ಒಂದು ಮೂರ್ತಿಯನ್ನು ಪ್ರತಿಯೊಬ್ಬರು ಜನರು ಅವರ ಇಷ್ಟ ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ತಂಚು ತಾಮ್ರ ಎಲ್ಲರೂ ಕೊಟ್ಟು ಪ್ರತಿಯೊಬ್ಬರು ಕೊಟ್ಟಂಥ ವಸ್ತುವಿನಿಂದಲೇ ನಿರ್ಮಿಸಿರುವಂಥದ್ದು. ಅಯ್ಯಪ್ಪನ ಮೂರ್ತಿ ಇರ್ಬೋದು, ಗಣೇಶ ಇರ್ಬೋದು, ಎಲ್ಲ ದೇವರ ಮೂರ್ತಿಗಳನ್ನು ಸಾರ್ವಜನಿಕರು ಕೊಟ್ಟಂಥ ವಸ್ತುಗಳಿಂದ ನಿರ್ಮಿಸಿದ್ದಾರೆ ಅಂತ ಇಲ್ಲಿಯ ಮುಖ್ಯಸ್ಥರು ಹೇಳ್ತಾರೆ. ನೋಡು ಅವ್ರ ಬಾಯಿಂದಲೇ ಕೊನೆಗೆ ಕೇಳಿಸ್ತೀನಿ ನಿಮ್ಗೆ ಅವ್ರು ಹೇಳಿದ್ದನ್ನು ನೋಡಿದಲ್ಲ. ಇದು 2ನೇ ದಿವಸ, ಅಂದರೆ ಇವತ್ತು ಗರುಡ ಪೂಜೆ ಸ್ನೇಹಿತರೆ. ಹಾಗಾಗಿ ಅದನ್ನು ಕವರ್ ಮಾಡಲಿಕ್ಕೆ ಬಂದಿದ್ದೀನಿ. ಗಣೇಶನ ಮೂರ್ತಿಯನ್ನು ಕೂಡ ಒಳಭಾಗದ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಏನು ದೇವಸ್ಥಾನ ಇದೆಯಲ್ಲ, ಅದನ್ನು ಕೂಡ ನಿಮಗೆ ಒಳಭಾಗದಿಂದ ಆದಷ್ಟು ಹತ್ತಿರದಿಂದ ಇಲ್ಲಿಯ ಪುರೋಹಿತ ಭಟ್ರ ಸಹಾಯದಿಂದ ನಿಮಗೆ ತೋರಿಸಿದ್ದೀನಿ. ವೈಯಕ್ತಿಕವಾಗಿ ನಾವು ಹೋಗುವಾಗಿಲ್ಲಲ್ಲ, ಆದ ಕಡೆಯಿಂದ ತೋರಿಸಿದ್ದೀನಿ. ಎಷ್ಟು ಸಂಕಲ್ಪ ಕಾರ್ಯಕ್ರಮ ನಡೀತದೆ ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ ಬನ್ನಿ. ನಮಗೆ ಮುಖ ಬನ್ನಿ, ಆಮೇಲೆ ಬನ್ನಿ ಮುಗ್ತೇನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪಾದಮೊಳವರಿಯಂತಂ ಗುರುಡ ಮಾತೃವಿಂದರೆ ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಇದಂ ವಿಷ್ಣುರ್ ವಿಜಕ್ರಮೇ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾಗ್ನಿ. ದುರ್ಗಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಸದ್ಯೋ ಜಾತಂ ಪ್ರಪದ್ಯಾಮಿ. ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿವೇ ಭವತ್ವಾಯ ನಮಃ. ರುದ್ರಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಸತ್ಯವಂತಿಂ ನಮಾಮ್ಯಹಂ. ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಸಹಸ್ರವತ್ತಂ ದ್ವಿಸಹಸ್ರವಿತ್ತಂ ವಿಷಂಗನೇತ್ರಂ ಕಪಿಲಾಶುಭಾಢ್ಯಂ ಕುಕ್ಷಾಯುಧಧ್ವಜಂ ರುಣಾಂ ತನ್ನಾಗರಾಜ ಸರ್ಪಾದಿಷ್ಟಕರಾಜದೇವತಾಭ್ಯೋ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಶಾಸ್ತಾರಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಇದಂ ಮಹನ್ಮಯಾ ದೇವ ಸ್ಥಾಪಿತಂ ದೇವೇ ಸಫಲಾವಾಸಿ ಜನ್ಮ ಎಲ್ಲ ಕೊಡಿ. ಪ್ರಾರ್ಥನೆ ಮಾಡಿಕೊಂಡಾಗ ಆ ಯಜಮಾನತ್ವನು ದೇವರೇ ಮುಂದೆ ನಿಂತುಕೊಂಡು ನಮ್ಮ ಕೈಯಲ್ಲಿ ಆ ಪೂಜೆಯನ್ನೆಲ್ಲ ಮಾಡಿಸ್ತಾನಂತಿದೆ. ಹಾಗೆ ಪ್ರತಿ ವರ್ಷ ವಿಶೇಷವಾಗಿ ವಿಜೃಂಭಣೆಯಿಂದ 5 ದಿವಸದ ಉತ್ಸವ ನದಿಗಳನ್ನೆಲ್ಲ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಈ ದಿವಸ ಸಹ ವಿಶೇಷವಾಗಿ ಧ್ವಜಾರೋಹಣದಿಂದ ಧ್ವಜ ಅವರೋಹಣದಿಂದ ಆಗತಕ್ಕಂತಹ ಆ ವಿಧಿವಿಧಾನಗಳು, ಹಾಗೆ ವಿಶೇಷವಾದಂತಹ ಉತ್ಸವಾದಿ ಪೂಜೆಗಳು, ಹಾಗೆ ವಿಧಿವಿಧವಾದಂತಹ ಹೋಮಗಳನ್ನೆಲ್ಲ ದೇವರಿಗೆ ವರ್ಷಪ್ರತಿಯಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷ ಸಹ ಆ ವಿಶೇಷವಾದಂಥ ಆರಾಧನೆ, ಆ ಸ್ವಾಮಿಯ ಮಹೋತ್ಸವವನ್ನೆಲ್ಲ ನಾವು ಮಾಡಬೇಕೇಳಿ ಸಂಕಲ್ಪ ಮಾಡಿದ್ದೇವೆ. ಸಂಕಲ್ಪ ಮಾತ್ರ ನಾವು ಮಾಡೋದು, ಆಗುದು ಹೋಗುದೆಲ್ಲ ದೇವರ ಕೈಲಿ ಇರ್ತದೆ. ಅದು ಹೇಗೆ ಆಗಬೇಕಂತೇಳಿ ಆ ಸ್ವಾಮಿಗೆ ಗೊತ್ತುಂಟು. ಅವನಿಗೆ ಬೇಕಾದ ಹಾಗೆ ಆ ವಿಧಿವಿಧಾನಗಳನ್ನೆಲ್ಲ ನಮ್ಮಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ಕೊನೆಗೆ ಆ ವಿಶೇಷವಾದಂಥ ಮಂಗಳ ಪ್ರಸಾದವನ್ನೆಲ್ಲ ಭಗವದ್ ಭಕ್ತರಿಗೆಲ್ಲ ಅನುಗ್ರಹ ಆಗತಕ್ಕಂಥ ಯೋಗ್ಯತೆಯನ್ನು ಭಾಗ್ಯವನ್ನು ಸ್ವಾಮಿ ಸುಬ್ರಹ್ಮಣ್ಯ ದೇವರು, ಹಾಗೆ ಗಣಪತಿ ದೇವರು, ರಾಜರಾಜೇಶ್ವರಿ, ಹಾಗೆ ವಿಶೇಷವಾದಂಥ ನಾಗರಾಜ ದೇವರು, ಹಾಗೆ ಜಾಗಕ್ಕೆ ಸಂಬಂಧಪಟ್ಟಂತಹ ಆ ದೈವದೇವಾದಿಗಳೆಲ್ಲ ಆ ವಿಶೇಷವಾದಂಥ ಅನುಗ್ರಹಗಳನ್ನೆಲ್ಲ ನಮಗೆ ಪ್ರಾಪ್ತಿ ಮಾಡಿಕೊಟ್ಟು ಇವತ್ತಿನಿಂದ ನಾಳೆ ತನಕ ಆಗತಕ್ಕಂತಹ ಆ ಉತ್ಸವಾದಿ ವಿಶೇಷವಾದಂತಹ ಉತ್ಸವಾದಿ ಕರ್ಮಗಳನ್ನೆಲ್ಲ ನಮ್ಮ ಕೈಯಿಂದ ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ಆ ಪ್ರಸಾದವನ್ನೆಲ್ಲ ನಮಗೆ ಒಳ್ಳೆಯ ರೀತಿಯಾದಂಥ ಮಂಗಲ ಪ್ರಸಾದವನ್ನು ಆ ಸ್ವಾಮಿ ಅನುಗ್ರಹ ಮಾಡಿಕೊಡ್ಲಿ ಅಂತೇಳಿ ಪ್ರಥಮ ಭಾಗದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿಯೇ
ಇವತ್ತು ಗರುಡ ಪೂಜೆ ಹೇಳಿದ್ನ ಎರಡನೇ ದಿವಸ ಈ ಗರುಡ ಪೂಜೆ ಗರುಡ ಕಂಬದ ಮುಂದೆ ಇದ್ದೀವಿ. ನೋಡೋಣ, ಗರುಡ ಇವತ್ತು ಧ್ವಜಾರೋಹಣ ನಡೆಯುತ್ತೆ. ಗರುಡ ಕಂಬದ ಪೂಜೆಯ ನಂತರ ಧ್ವಜಾರೋಹಣ ಪೂಜೆ ಅಂತಾರೆ ಎರಡು ಒಂದೇ. ಧ್ವಜ ಪೂಜೆ ಮುಗಿದ ನಂತರ ಇವತ್ತು ಗರುಡ ದರ್ಶನವಾಗುತ್ತೆ. ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಗೋಪ್ರದಲ್ಲಿ ಕವರ್ ಮಾಡೋದು ಕಷ್ಟ, ಯಾಕಂದರೆ ಜೂಮಿಂಗು ಕಷ್ಟ ಇರುತ್ತೆ. ಆದರೂ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ನಿಮಗೆ ಗರುಡ ದರ್ಶನವನ್ನು ಮಾಡಿ ಕೊಡುವಂಥ ಜವಾಬ್ದಾರಿ ನಂದು. ನೋಡೋಣ, ನಿಮಗೆ ನೋಡುವ ಭಾಗ್ಯ ಎಷ್ಟು ಮಟ್ಟಿಗೆ ಸಿಗ್ತದೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಪ್ರಯತ್ನಪಟ್ಟು ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ. ಈಗಾಗಲೇ ನಾನು ಒಂದು 10 ನಿಮಿಷ ಮುಂಚೆನೇ ಇಲ್ಲಿ ಬಂದು ನೋಡಿದ್ದೀನಿ ಹೊರಭಾಗದಲ್ಲಿ ಏನಾದ್ರು ಆ ಥರ ಗರುಡ ಅಥವಾ ಗಿಡಗಳು ಏನೇ ಆ ಥರದ ಪಕ್ಷಿ ಹಾರಾಟ ನಡೆಸ್ತಾ ಇರ್ಬೋದು ಇದೇನಂತ ಒಂದು ಸುತ್ತಮುತ್ತ ನಾನು ನೋಡಿ ಟೆಸ್ಟ್ ಮಾಡಿದ್ದೆ. ಯಾವುದೇ ರೀತಿಯ ಇಲ್ಲ. ಈಗ ಮಂಗಳಾರತಿ ನಡೀತಾ ಇದೆ. ಇವಾಗ ಎಲ್ಲರೂ ಹುಡುಕ್ತಾರೆ, ಯಾವ ಎಲ್ಲಿ ಬಂತಂತ ಹುಡುಕ್ತಾರೆ. ಸ್ವಲ್ಪ ಹೊತ್ತಲ್ಲಿ ನೋಡಿ ಆವಾಗ ಗೊತ್ತಾಗುತ್ತೆ. ಈಗ ನಾನು ನೋಡ್ತೇನೆ ನನ್ನ ಎದುರ ಭಾಗದಲ್ಲಿ ಸೀದಾ ವೈಟ್ ಶರ್ಟ್ ಅವ್ರ ಕೈ ಮುಗಿತಾ ಇದ್ದಾರೆ, ಅವರ ಹಿಂಭಾಗದಲ್ಲಿ ದೂರದಲ್ಲಿ ಕಾಣುತ್ತೆ ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳ್ತಾರೆ. ಆ ಭಾಗದಿಂದ ಬರುತ್ತೆ ಅಂತ ಹೇಳ್ತಾರೆ. ನೋಡೋಣ, ಮಂಗಳಾರತಿ ಆಗಿದೆ. ಇವಾಗ ಧ್ವಜಕ್ಕೆ ಧ್ವಜ ಏರಿಸಲು ದಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಹೌದು, ದರ್ಶನ ಬಂದಿದೆ. ಎಲ್ಲರೂ ಮೇಲೆ ನೋಡ್ತಾ ಇದ್ದಾರೆ, ನೋಡಿ ಹುಡುಕ್ತಾ ಇದ್ದಾರೆ. ಇವಾಗ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಮಾರ್ಕ್ ಮಾಡಿ ತೋರಿಸುವಂಥದ್ದು ಟ್ರೈ ಮಾಡ್ತಾರೆ. ಹೌದು, ಬಂತು. ಜಸ್ಟ್ ಅಲ್ಲೊಂದು ಬ್ಲ್ಯಾಕ್ ಚುಕ್ಕಿ ಹಂಗೆ ಕಾಣ್ತಾ ಇದೆ ನೋಡಿ. ಅದು ಸಿಕ್ಕಾಪಟ್ಟೆ ಎತ್ತರದಲ್ಲೇ ಬರುತ್ತೆ ಸ್ನೇಹಿತರೆ. ಅವತ್ತಿನಲ್ಲಿ ಸಿಕ್ಕಾಪಟ್ಟೆ ನೋಡಿ ದೂರದಲ್ಲಿ ಮೇಲೆ ಕಾಣ್ತಿದೆ ನೋಡಿ, ನೋಡಿದ್ರಲ್ಲ, ಇದೇ ಗರುಡ. ಅದು ಎಷ್ಟು ಎತ್ತರದಲ್ಲಿ ಆಡ್ತಾ ಇದೆ ಅಂದ್ರೆ ಸ್ವಲ್ಪ ಕಾಣುತ್ತೆ ನೋಡಿ. ಈಗ ಹೋಗ್ತಾ ಇದೆ, ಮರದಲ್ಲಿ ಪಾಸ ಆಯಿತು ಅಷ್ಟೇ. ಇಷ್ಟು ದರ್ಶನವನ್ನು ಮಾತ್ರ ಕಾಣಬಹುದು. ನೋಡಿದ್ರಲ್ಲ, ನಿಮಗೆ ಗರುಡ ದರ್ಶನವನ್ನು ಮಾಡಿದ್ದೀನಿ. ಧ್ವಜಾರೋಹಣ ನಡೀತಾ ಇದೆ. ಪ್ರಮೋಷನ್ ಮಾಡ್ತಾ ಇದ್ದಾರೆ. ಚಪ್ಪಲಿ ಇಲ್ಲೆಲ್ಲ ಇರ್ತೀಯ? ಚಪ್ಪಲಿ ಮೇಲೆ ಇಡೋಣ. ಮಾಡಿದೆಯಾ? ಹಾಂ, ಮೊನ್ನೆ ಬೆಳಗ್ಗೆನೇ ಮುಗಿಸ್ಕೊಂಡು ಹೋಗೋಣ. ಟ್ರಾಫಿಕ್ ಬಂದಂಗೆ ಬಹುಮಾನಗಳು ಬಟ್ಲಿಡಿಯಾಗಿ ಹೋಗ್ತಾವ. ಬಟ್ಲಿ ಕೂಡ ಇಲ್ಲ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ದಯವಿಟ್ಟು ದೇವಸ್ಥಾನದ ಪ್ರಾಂಗಣದ ಒಳಗೆ ಭಕ್ತರಿಂದ ದಯವಿಟ್ಟು ಹಿಂಗಡೆ ಜಾಸ್ತಿ ಜನ ಆಗ್ತಾರೆ, ಜಾಗವನ್ನ ಮಾಡ್ಕೊಡ್ಬೇಕಂತ ಕೇಳ್ತಾ ಇರ್ತೇವೆ. ಹಾಗೆಯೇ ಅನ್ನ ಸಂತರ್ಪಣೆಯನ್ನ ಸದ್ಭಕ್ತರು ನಿಧಾನವಾಗಿ ಕಲ್ಕೊಳ್ಬೇಕು. ಸರದಿ ಸಾಲಿನಲ್ಲಿ ನಿಧಾನವಾಗಿ ತಾವು
ಅನ್ನಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸಲು ಬರಬೇಕಂತ ವಿನಂತಿ. ಈಗಾಗಲೇ ಅಯ್ಯಪ್ಪ ಸ್ವಾಮಿಯ ರೂಪಾಯಿ ಮಾತ್ರ. ಬನ್ನಿ ಜನರೇ, ಬನ್ನಿ. ಸ್ನೇಹಿತರು ನೋಡಿದ್ರಲ್ಲ, ಇವತ್ತು ಅಂಬಾರಿಯ ದಿನ ಅಂದರೆ 4ನೇ ದಿನ ಆನೆ ಬಂದಿದೆ. ಈ ಆನೆಗೆ ಸಿದ್ದಾಪುರದ ಹೆಸರಾಂತ ಕಲಾವಿದರಾದಂಥ ರಂಗನಾಥ್ ಆರ್ಟ್ಸ್ನ ಮಾಲೀಕರು ರಂಗನಾಥ್ ಅವರು ಇವತ್ತು ಅದಕ್ಕೆ ಬಣ್ಣ ಬಳಿಯುವಂಥ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಈ ಆನೆಗೆ ಇದು ರಾಣಿ ಎಂಬ ಹೆಣ್ಣಾನೆ. ಇದಕ್ಕೆ ಯಾವುದೇ ರೀತಿಯ ಬೇರೆ ಬಣ್ಣ ಕಲರ್ ಬಣ್ಣ ಬಳಿಯುವಂತಿಲ್ಲ ಅಂತ ಈಗ ಅರಣ್ಯ ಇಲಾಖೆಯವರ ಹೊಸ ರೂಲ್ಸ್, ಪ್ರಾಣಿ ಹಿಂಸೆ ಏನು ತಡೆ ಇದೆಯಲ್ಲ ಆ ಕಾಯ್ದೆ ಅಡಿಯಲ್ಲಿ ಯಾವುದೇ ರೀತಿ ಬಣ್ಣ ಬಳಿಯೋಂಗಿಲ್ಲ. ಈಗ ಬಳಿದಿರುವಂಥ ಬಿಳಿ ಬಣ್ಣ ಕೇವಲ ಈ ಬೂತಿಯನ್ನು ನೀರಲ್ಲಿ ಕಲಸಿ ಅದರಲ್ಲಿ ಮಾತ್ರ ಬಣ್ಣ ಬಳಿತಾ ಇದ್ದಾರೆ ರಂಗನಾಥ್ ಅವರು. ಇದು ಈಗ ಇಷ್ಟು ವರ್ಷದ ಅಂಬಾರಿಗೂ ಆನೆ ಬಂದಾಗಲೂ ರಂಗನಾಥ್ ಅವ್ರದ್ದೇ ಕೈ ಕಲೆ ಅನ್ಬೋದು. ರಂಗನಾಥ್ ಅವರು ಆರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ರಂಗನಾಥ್ ಅವರಿಗೆ ಸಿದ್ದಾಪುರ ಸಿರಿ ಚಾನಲ್ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿ ವರ್ಷ ಮಾಡ್ತಾ ಬರಲಿ ಅನ್ನೋದೇ ನಮ್ಮ ಆಸೆ. ನೋಡಿ, ಆನೆ ಬಣ್ಣ ಬಳಿದಾಗಿದೆ ಪೂರ್ಣ. ಇನ್ನು ಸ್ವಲ್ಪ ಕೊನೆ ಭಾಗದಲ್ಲಿ ಸ್ವಲ್ಪ ಸೊಂಟಲಿಗೆ ತುದಿ ಭಾಗದಲ್ಲಿ ಮಾತ್ರ ಬಾಕಿ ಇದೆ, ಬಿಟ್ಟರೆ ಬಣ್ಣ ಬಳಿದು ಇಷ್ಟೇ ಬಣ್ಣ. ಇನ್ನೂ ಜಾಸ್ತಿ ಬಣ್ಣ ಬಳಿಯುವಾಗ ಆ್ಯಕ್ಚುಲಿ ಬಣ್ಣ ಬಳಿಯೋ ಹಾಗೆ ಇಲ್ಲ ಅಂತ ರೂಲ್ಸ್. ಈಗಿನ ಅರಣ್ಯ ಪ್ರಾಣಿ ಇದೆ ಏನು ಕಾನೂನು ಇದೆಯಲ್ಲ ಅದ್ರ ಪ್ರಕಾರ ಬಣ್ಣ ಬಳಿಯುವಾಗಿಲ್ಲಂತೆ. ಆದರೂ ಈ ಬೂತಿಯಲ್ಲಿ ಇಷ್ಟು ಬಣ್ಣ ಮಾತ್ರ ಮಾವುತರು ಒಪ್ಪಿಗೆ ಕೊಟ್ಟಿದ್ದರು. ಹಾಗಾಗಿ ಅಷ್ಟು ಬಣ್ಣವನ್ನು ಮಾವುತರೆ ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೆಕ್ಸ್ಟು ಅಂಬಾರಿ ಹೊರುವಾಗ ಅಲ್ಲಿ ದೇವಸ್ಥಾನದ ಎದುರು ಭಾಗದಲ್ಲಿ ನೀವು ಭೇಟಿ ಆಗೋಣ. ಆನೆಗೆ ಪೂರ್ಣ ಪ್ರಮಾಣದ ಬಣ್ಣ ಬಳಿದು ಆಗಿದೆ. ಟೈಮ್ ಆಗ್ತಿತ್ತು ಬಾ. ಈಗ ಅವರು ಮಾಡೋದಿಲ್ಲ, ನಿಮ್ಮ ಅಪ್ಪ ಇತ್ತಲ್ಲಿ ಮತ್ತೆ ರಾತ್ರಿ ರೆಸ್ಟಿಗೆ ಬಿಡ್ತಾರೆ. ಮಾವುತರು ಮಂಡೆ ಎಲ್ಲ ಬಿಸಿ ಆಗೋಗುತ್ತೆ, ಕಾರ್ಯಕ್ರಮ ಮುಗಿಯೋ ತನಕ ಅಂತ ಹೇಳ್ಬೇಕು. ಈ ಕಡೆ ಬಾರ, ನೀ ಕೊಟ್ಟಾಯ್ತಲ್ಲ ಸೌತೆಕಾಯಿ ಯಾರ ತಂದ್ರಲ್ಲ, ಮುಂದೆ ಹೋಗು. ಕೊಡು, ಮುಂದೆ ಹೋಗಿ ಕೊಡು ಸ್ವಲ್ಪ. ಸಿಂಗಲ್ ನೀನು ಒಬ್ಬನೇ ನಿಂತ್ಕ ಹೋಗ, ಅವ್ರಿದ್ದಾರೆ ಹೋಗ. ಸ್ವಾಮೀಜಿಯವರು ಇವತ್ತು ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಯಾಕಂದರೆ ಇವತ್ತು ಅವರು ಭಕ್ತಾದಿಗಳಿಗೆ ಆಶೀರ್ವಚನವನ್ನು ಮಾಡಲಿದ್ದಾರೆ. ಸಂಜೆ ಕಾರ್ಯಕ್ರಮ ಇದೆ. ಆ ನಂತರ ಸ್ವಾಮೀಜಿಯವರ ಆಶೀರ್ವಚನ ನಂತರ ಅಂಬಾರಿಯ ಮೆರವಣಿಗೆ ಕೂಡ ಇರುವುದರಿಂದ ಸ್ವಾಮೀಜಿಯವರು ಈಗ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ನಡೀತಿದೆ. ಸ್ವಾಮೀಜಿಯವರು ಬಂದಿದ್ದಾರೆ ಅಂತ ಭಕ್ತಾದಿಗಳು ಜಾಸ್ತಿ ಜನ ಕಾಯ್ತಾ ಇದ್ದಾರೆ. ನೋಡೋಣ ಮುಂದೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯೋಣ ನಾವು ನೀವೆಲ್ಲರೂ. ಗಣಪತಿಯಲ್ಲಿ ಒಂದು ಹಾರ ಮಾಡಬೇಕು. ಕುಮಾರಸ್ವಾಮಿ
ಈ ಮೂರು ಮೂರ್ತಿಗಳನ್ನು ಇಲ್ಲಿ ತಯಾರು ಮಾಡಿದೆ. 50 ಲಕ್ಷದ ಮೂರ್ತಿ ಇದೆಲ್ಲ, ಅದು ಇದು ಮೊದಲಿನ ಸುಬ್ರಹ್ಮಣ್ಯ ಇಲ್ಲೇ ಎರಕ ಹಾಕಿದ್ವಿ. ಇಲ್ಲಿ ಅವತ್ತು ನಾವು ಬಂಗಾರದ ಶೆಟ್ಟಿಗೆ ಇಲ್ಲಿ ಕುಂಡಿಸಿದ್ವಿ. ಅವರು 100 ರೂಪಾಯಿ ಕೊಟ್ಟರೆ ಆ 100 ರೂಪಾಯಿಗೆ ಎಷ್ಟು ಬಂಗಾರ ಬರುತ್ತೆ ಅದಿಷ್ಟು ಕೊಟ್ಟರು. ಅದನ್ನು ಕರಗಿಸ್ಬೇಕಾದ್ರೆ ಅವ್ರ ಕೈಯಿಂದನೇ ಹಾಕ್ಸಿದ್ವಿ. ಅಂದರೆ ಇದರಲ್ಲಿ ಎಲ್ಲರದು ಸಹ ಇದ್ರಿ ಆಗಬೇಕು ಅಂತ ಹೇಳಿ ಹೀಗೆ ಮಾಡಿದ್ವಿ. ಒಬ್ಬ ಸೈಲಿಂಕನ್ನು ಕೂರಿಸ್ಬಿಟ್ವಿ. ಅವ್ರು ತಂತಿ ಮಾಡಿದ್ರು. ತಂತಿ 100 ರೂಪಾಯಿ ಕೊಟ್ಟು ಅದು ಕಟ್ ಮಾಡಿ ಕೊಡ್ತೀವಿ. ಅಲ್ಲಿ ಅದು ಕುದಿತಾ ಇರುತ್ತಲ್ಲ ಪಾಕ, ಅದರಲ್ಲಿ ಇದು ಅವ್ರು ಹಾಕೋದು. ಒಬ್ಬರೇ ಕೊಡ್ತೀನಿ ಅಂತ ಹೇಳಿದ್ರು ಮೂರ್ತಿ ನಮಗೆ. ಆದರೆ ಇದು ಎಲ್ಲ ಹೌದು ಆ ಒಂದು ಟೇಸ್ಟ್ ಇಟ್ಕೊಂಡು ಅದೇನು ಮಾಡಿಕೊಟ್ಟು ಹಾಗಾಗಿ ಎಲ್ಲರಿಗೂ ಇದು ನನ್ನ ಮೂರ್ತಿ ಅಂತ ಅವರು ತಲೆತಲಾಂತರಕ್ಕೂ ಗೊತ್ತಾಗುತ್ತೆ. ನಮ್ಮ ತಂದೆಯವ್ರು ಮಾಡಿದ್ರು, ನಮ್ಮ ಅಜ್ಜ ಮಾಡಲ್ಲ, ಈಗ ಯಾರು ಮಾಡಲ್ಲ. ಹೌದು ಹಾಂ ಸ್ನೇಹಿತರೆ, ಒಂದು ಜಾತ್ರೆ ನಡೆಸಲು ಜಾತ್ರಾ ಕಮಿಟಿ ಎಷ್ಟು ಮುಖ್ಯವೋ ಆ ಜಾತ್ರೆಗೆ ಭದ್ರತೆ ಒದಗಿಸುವ ಪೊಲೀಸರು ಅಷ್ಟೇ ಮುಖ್ಯ ಸ್ನೇಹಿತರೆ. ಇವರೆಲ್ಲ ನಮ್ಮ ಸಿದ್ದಾಪುರದ ಪೊಲೀಸ್ ಬಂಧು ಮಿತ್ರರು. ಅವರು ಭದ್ರತೆಯಲ್ಲಿ ಇವತ್ತು ತೊಡಗಿದ್ದಾರೆ. ಅವರಿಗೆ ನಮ್ಮ ಜಾತ್ರಾ ಅಯ್ಯಪ್ಪ ಸ್ವಾಮಿ ಜಾತ್ರಾ ಕಮಿಟಿ ಹಾಗೂ ನನ್ನ ಸಿದ್ದಾಪುರ ಸಿರಿ ಚಾನಲ್ ಪರವಾಗಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ. ಹಾಗೆ ಮಹಿಳೆಯರು ಕೂಡ ದಾರಿ ಉದ್ದಕ್ಕೂ ರಂಗೋಲಿ ಹಾಕುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮಸ್ತ್ ಚಂದ ರಂಗೋಲಿ ಚೆಂದಾಗಿದೆ ಮಾತ್ರ. ಸಿದ್ದಾಪುರದ ನಗರ ಬೀದಿಯಲ್ಲಿ ಬರುತ್ತಿದ್ದಾನೆ. ನಿಮ್ಮ ಜೊತೆಗೂ ಬರಬಹುದು. ಅದೇ ರೀತಿ ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಅಯ್ಯಪ್ಪ ಸ್ವಾಮಿನ ಬರಮಾಡಿಕೊಳ್ಳಬೇಕಂತ ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ನನ್ನಂತ ಎಲ್ಲ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿ ಸೇವಾ ಸಂಸ್ಥೆ ಪರವಾಗಿ ಮಕರ ಸಂಕ್ರಮಣ ಶುಭಾಶಯಗಳು. ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಭಕ್ತಾದಿಗಳಲ್ಲಿ ಸವಿನಂತಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ 100 ರೂಪಾಯಿ ಕೂಪನ್. ತಪ್ಪಾಗುತ್ತೆ. ಸುದರ್ಶನ್ ಪಿಳ್ಳೆ ಅಂಡ್ ಸಬ್ ಫ್ಯಾಮಿಲಿ, ಶ್ರೀನಿವಾಸ್ ಪ್ರಭು ಅವರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನಂಥವರು ಸಾವಿರಾರು ಜನ ಇದ್ದಾರೆ ಇದರೊಟ್ಟಿಗೆ. ಒಂದು ಕೈಯಿಂದ ಚಪ್ಪಾಳೆ ಆಗಿಲ್ಲ, ನೂರಾರು ಸಾವಿರಾರು ಕೈಗಳಿಂದ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಸನಾತನ. ಮಂಗಲಕರ ದೀಪವನ್ನ ಬೆಳಗಿಸುವುದರ ಮೂಲಕ ಇಲ್ಲಿ ನಡೆಯುವಂತಹ ಉದಾತ್ತ ಕಾರ್ಯಗಳು ಎಲ್ಲರನ್ನ ಒಂದೇ ಸೂರಿನಡಿ ಒಗ್ಗೂಡಿಸಿ ಮಾಡುವಂತಹ ಈ ಒಂದು ಘನಕಾಯ ಜಾತ್ರೆ ಇದೇ ತರದಲ್ಲಿ ಸಂಪನ್ನಗೊಳ್ಳಲಿ. ಅದರ ಒಂದು ಉದ್ದೇಶ ದೀಪದ ಕಿರಣಗಳಂತೆ, ದೀಪದ ಬೆಳಕಿನಂತೆ ಎಲ್ಲೆಡೆ ಪ್ರಚರಿಸಲಿ. ಈ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಒಂದು ಕೀರ್ತಿ ನಮ್ಮ ಈ ಎಲ್ಲ ಭಾಗವನ್ನ ಮೀರಿ ಸೀಮೋಲ್ಲಂಘನವಾಗಲಿ ಎಂಬ ಸದಾಶಯದೊಂದಿಗೆ ಪರಮ ಪೂಜ್ಯರು ದೀಪವನ್ನ ಬೆಳಗಿದ್ದಾರೆ. ಗಣ್ಯರು ಕೈ ಜೋಡಿಸಿದ್ದಾರೆ. ಸರ್ವರಿಗೂ ಧನ್ಯವಾದಗಳು. ಸಚ್ಚಿದಾನಂದ ರೂಪಾಯ ಶಿವಾಯ ಮೆರವಣಿಗೆಯೊಳಗೆ ಆನೆ ಈಗ ಬಂದಿದೆ. ಗಜರಾಯ ಆನೆ ಬಂದಿರುತ್ತಿದೆ. ಅಯ್ಯಪ್ಪನನ್ನ ಹೊತ್ತು ಮೆರವಣಿಗೆಯನ್ನ ಮಾಡಲು ಆನೆಯ ಆಗಮನವಾಗಿದೆ. ಹಾಗೆಯೇ ಈಗ ಆನೆಯ ಅಂಬಾರಿಯಲ್ಲೇ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ನಡೀತದೆ.
ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾದ ವಿನಂತಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ನೋಡಿ, ಬನ್ನಿ ಯೋಗವನ್ನು ಟಿಕೆಟನ್ನು ಖರೀದಿಸಿ ಬಹುಮಾನವನ್ನು ಗೆಲ್ಲಿರಿ. ನೋಡಿ, ಪಾವತಿ ಬೇಕು. 100 ರೂಪಾಯಿ ಒಂದು ಕಾರು. ಎಷ್ಟೆಲ್ಲ ಬಹುಮಾನ ಯೋಜನೆ ಬನ್ನಿ 100 ರೂಪಾಯಿಗೆ ಒಂದು ಕಾರು. ನೋಡಿ, 100 ರೂಪಾಯಿಗೆ ಒಂದು ಕಾರು. ಆದಷ್ಟು ಬೇಗ ಬಂದು ಟಿಕೆಟನ್ನು ಖರೀದಿಸಿ. ಸ್ವಾಮಿ ಶರಣಂ. ಇವಾಗ ಚಿತ್ತಾಪುರ ನಗರ ಬೀದಿಗಳಲ್ಲಿ ಅನಾಥಾಶ್ರಮ ಅಯ್ಯಪ್ಪ ಸ್ವಾಮಿ ನಿಮ್ಮೆಲ್ಲರನ್ನೂ ಮಾಡಲು ಬರುತ್ತಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಯ್ಯಪ್ಪ ಸ್ವಾಮಿಯ ಕೀರ್ತಿಗೆ ಪಾತ್ರರಾಗಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತಿದ್ದೇವೆ. ಯಾವುದೇ ಕಾರಣಕ್ಕೆ ಸಾರ್ವಜನಿಕರು ಈ ಮೆರವಣಿಗೆ ಸ್ವಾಮಿ ಶರಣಂ ಅಯ್ಯಪ್ಪ ಹಾಗೂ ಅತೀತ ನಿಮ್ಮದಾದಲ್ಲಿ ಒಂದು ಕಾರ್ ಒಂದು ಬೈಕ್ ಒಂದು ಸ್ಕೂಟರ್ ಹಾಗೂ 5 ಸೈಕಲ್ ಹಾಗೂ 10 ಮೊಬೈಲ್ ನಿಮ್ಮದಾಗಬಹುದು. ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣ.
ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ನೀಡಿ ಈ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆಯು ಯಶಸ್ವಿಯಾಗಿ ನಡೆಯಲು ಅನುಕೂಲ ಮಾಡಿಕೊಡಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿಸಿಕೊಡುತ್ತೇವೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಯಾಚಿಸುತ್ತೇವೆ. ತಾವೆಲ್ಲರೂ ಈ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆಯು
ಹಲೋ ಸ್ನೇಹಿತರೆ, ನೋಡಿದ್ರಲ್ಲ ಜಾತ್ರೆಯ ಒಟ್ಟು ದಿನವನ್ನು ಇವತ್ತು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ, ಕವರ್ ಮಾಡಿದ್ದೀನಿ. ಇವತ್ತು ಅಂಬಾರಿಯ ಮೆರವಣಿಗೆ ಇರೋದ್ರಿಂದ ಮೆರವಣಿಗೆಯನ್ನು ಪೂರ್ಣ ಪ್ರಮಾಣದ ಎಷ್ಟಾಗುತ್ತಷ್ಟು ತೋರಿಸಿದ್ದೀನಿ. ನೋಡಿದಂಥ ನಿಮಗೆಲ್ಲರಿಗೂ ನನ್ನ ಸಿದ್ದಾಪುರ ಚಾನಲ್ ಕಡೆಯಿಂದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಮಾಡ್ತೀರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.